ನಮಸ್ಕಾರ. ಹಾಯ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಭವಾನಿ ಅಂತ. ನಮ್ಮೂರು ಹುಲಿಯೂರು ದುರ್ಗ. ನಾನು ಇವಾಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಮಾಡಿ. ಇವಾಗ ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಎದ್ದು ಬಾಗಿಲು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಎಲ್ಲ ತೊಳೆದಿದ್ದಾಯಿತು. ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ನೀರು ಬೇರೆ ಇವತ್ತೇ ಬಿಟ್ಟಿದ್ರು, ಹಂಗಾಗಿ ಪೈಪ್ ಹಾಕಿದ್ದೀನಿ. ಒಳಗಡೆ ಎಲ್ಲ ನೀರು ತುಂಬ್ಕೋತಾ ಇದೆ. ಅಷ್ಟೊತ್ತಿಗೆ ಎದ್ದು ಹಾಡೆಲ್ಲ ಅವೆ. ನಮ್ಮ ಮನೇಲಿ ಒಂದು 4 ಹಾಡವೆ. ಹಾಡುಗಳ್ನ ಈಚೆ ಕಡೆ ನಮ್ಮ ಅತ್ತೆ ಇದ್ದರೆ ಅವರೇ ಮಾಡ್ಕೋತಾರೆ. ನನಗೇನು ಅಷ್ಟೇನು ರಿಸ್ಕ್ ಏನು ಆಗೋಲ್ಲ. ಇವತ್ತು ಅವ್ರು ಇರಲಿಲ್ಲ, ಹಂಗಾಗಿ ಊರಿಗೆ ಹೋಗಿದ್ರಲ್ಲ ಅಂದ್ಬಿಟ್ಟು ನಾನೇ ಹಿಂದುಗಡೆ ಹಾಡು 4 ಹಾಡವೆ ಅವೆಲ್ಲ ಕಟ್ಟಾಕಿ ಈಚೆ ಕಡೆಗೆಲ್ಲ ಹಾಡೆಲ್ಲ ತೊಗೊಬಂದು ಕಟ್ಟಾಕ್ತಾಯಿದ್ದೀನಿ. 4 ಹಾಡುವೆ ಕಟ್ಟಾಕಿದ್ದಾಯಿತು. ಈಚೆ ಕಡೆ ಎಲ್ಲ ಕಸ ಗುಡಿಸಿ, ಇವತ್ತು ಶುಕ್ರವಾರ ಬೇರೆ ಎಲ್ಲ ಬೇಗ ಬೇಗ ವಾರ ಮಾಡಬೇಕು. ನಾನು ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ವ, ಹಂಗಾಗಿ ಬೇಗ ವಾರ ಮಾಡಿಬಿಟ್ಟು ಹೋಗೋಣ. ನನ್ನ ಮಕ್ಳು ಇನ್ನೂ ಮಲಗಿದ್ರು. ಅವ್ರು ಎದ್ದೋಳಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿಬಿಡ್ಬೇಕು. ಇವತ್ತು ಲೇಟಾಗೋಯ್ತದೆ ಹೋಗೋದು ಅಂತ, ಅದಕ್ಕೇ ಬೇಗ ಬೇಗ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಕೊಟ್ಟಿಗೆ ಎಲ್ಲ ಕಸ ಗುಡಿಸ್ತಾಯಿದ್ದೀನಿ. ಕಸ ಗುಡಿಸಿದ್ದಾಯಿತು. ಇನ್ನು ಆಚೆ ಕಡೆ ಹಾಡು ಕಟ್ಟಾಕತ್ತವು, ಅಲ್ಲೂ ಕಸ ಗುಡಿಸ್ತಾಯಿದ್ದೀನಿ. ಅದು ಆಡು ಮರಿ ಹಾಕೈತಿ, 2 ಹೆಣ್ಣು ಮರಿ. ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತೈತೆ ಅದು ಆಡು ಮರಿ. ಎಲ್ಲ ಕಸ ಎಲ್ಲ ಗುಡಿಸಿದ್ದಾಯಿತು. ಆಚೆ ಕಡೆನೂ ಕಸ ಗುಡಿಸಿದ್ದಾಯಿತು. ಇವಾಗ ಒಳಗಡೆ ಬಂದು ಅವ್ರು ಎದ್ದೋಳಷ್ಟೊತ್ತಿಗೆ ಹಾಲು ಕಾಯಿಸ್ತಾಯಿದ್ದೀನಿ. ಹಾಲು ಕಾಯಿಸಿ ಎಬ್ಬರಿಸಿ ಅವ್ರನ್ನ ಹಾಲು ಕುಡಿಸಿದ್ದಾಯಿತು ಇಬ್ರಿಗೂ. ಇವಾಗ ಅಡುಗೆ ಮನೆ ಎಲ್ಲ ಕಸ ಗುಡಿಸ್ತಾಯಿದ್ದೀನಿ. ಕಸ ಗುಡಿಸ್ಬಿಟ್ಟು ಎಲ್ಲ ಮೂಲೆ ಮುಡುಗು ಎಲ್ಲ ಕಸ ಗುಡಿಸೋಷ್ಟ್ರಲ್ಲಿ ಲೇಟ್ ಆಗೇ ಹೋಯ್ತದೆ. ಹಿಂಗಾಡಿ ಎದ್ರು ಇಬ್ರು. ಹಾಲು ಕುಡ್ದಿದ್ದಾಯಿತು. ಕಸ ಎಲ್ಲ ಗುಡಿಸಿ ಈಚೆ ಕಡೆ ಹಾಲೆಲ್ಲ ಒರೆಸ್ತಾಯಿದ್ದೀನಿ. ನೀರು ಬೇರೆ ಬಿಟ್ಟವ್ರೆ, ಇವತ್ತೇ ನೀರು ಬಿಟ್ಟವ್ರೆ. ಎಲ್ಲ ನೀರೆಲ್ಲ ಹಿಡ್ದು ಆಯಿತು. ಬಿಂದಿಗೆಗಳಿಗೆಲ್ಲ ನೀರು ಇಟ್ಕೊಂಡು ಕುಡಿಯೋಕೆ ಒಂದು 4 ಬಿಂದಿಗೆ ಇಟ್ಕೊತೀವಿ. ಅಡುಗೆಗೆ ಏನಕ್ಕಾದ್ರೂ ನೀರೆಲ್ಲ ಹಿಡ್ದಿದ್ದಾಯಿತು. ಮನೆಯೂ ಎಲ್ಲ ಒರೆಸಿದ್ದಾಯಿತು. ನೀರು ಕಾಯಿಸಿದ್ದೀನಿ. ಸ್ನಾನ ಮಾಡ್ಕೋಬೇಕು, ಹುಡುಗರಿಗೂ ಸ್ನಾನ ಮಾಡಿಸ್ಬೇಕು. ಹಂಗಾಗಿ ಅಷ್ಟೊತ್ತಿಗೆ ತಿಂಡಿ ಮಾಡಿಕ್ಬಿಡೋಣ ಅಂದ್ಬಿಟ್ಟು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಇವಾಗ ವಾಂಗಿಬಾತ್ಗೆ ಎಣ್ಣೆ, ನಾನೇನು ಸಾಸಿವೆ ಹಾಕಲ್ಲ, ಈರುಳ್ಳಿ ಹಾಕಿದೆ, ಸ್ವಲ್ಪ ಟೊಮೊಟೊ ಹಣ್ಣು ಹಾಕಿದ್ದಾಯಿತು, ಒಣಮೆಣ್ಸಿನ್ಕಾಯಿ ಹಾಕಿದೆ, ಬದನೇಕಾಯಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೆ, ಬದನೇಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪನ್ನ ಈರುಳ್ಳಿ ಉರಿಬೇಕಿದ್ರೇ ಹಾಕ್ಬಿಡ್ತೀನಿ, ಒಂಥರ ಟೇಸ್ಟಾಗಿರ್ತದೆ ಅಂತ. ಇವಾಗ ಬದನೇಕಾಯಿ ಹಾಕ್ತಾಯಿದ್ದೀನಿ. ಬದನೇಕಾಯಿನೂ ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ರೋಸ್ಟ್ ಆಗೋ ತನಕ ಹಾಕಾದ್ಮೇಲೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಚಿಲ್ಲಿ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಖಾರವಾಗಿರ್ತದೆ ಅಂತ. ನಮಗೆ ಖಾರವಾಗೇ ಇರಬೇಕು, ಅದಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಹಾಕಿದ್ದಾಯಿತು. ವಾಂಗಿಬಾತ್ ಪೌಡ್ರನ್ನೂ ಒಂದು ಸ್ಪೂನ್ ಹಾಕಿದೆ. ನನ್ನ ಮಕ್ಕಳು ನಾಷ್ಟ ತಿಂತವ್ರೆ. ಆಗಲೇ ರೆಡಿ ಆದರು, ಸ್ಕೂಲ್ಗೆಲ್ಲ ರೆಡಿ ಮಾಡಿ ಅವ್ರನ್ನೆಲ್ಲ ನಾಷ್ಟ ತಿಂತವ್ರೆ. ಹೋದವನು ನನ್ನ ಮಗ ದೊಡ್ಡವನು ಹೋದವನು, ಅವರಪ್ಪ ಕರ್ಕೊಂಡು ಹೋದರು. ಇನ್ನು ಹೂವು ಎಲ್ಲ ಮುಡಿಸಿ ದೇವ್ರಿಗೆ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನೋಡಿ, ಇದೇ ನಮ್ಮ ದೇವ್ರ ಮನೆ. ಚಿಕ್ಕದಾಗೈತೆ, ಗೂಡಲ್ಲೇ ಅಲ್ಲೇ ದೇವ್ರ ಮನೆ ಮಾಡಿರೋದು. ದೇವ್ರ ದೀಪ ಎಲ್ಲ ಹೂವು ಎಲ್ಲ ಇಟ್ಟಿದ್ದಾಯಿತು. ಇವಾಗೆಲ್ಲ ದೇವ್ರ ದೀಪ ಹಚ್ತಾಯಿದ್ದೀನಿ. ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಇನ್ನು ಕೆಲಸ ಎಲ್ಲ ಮುಗೀತು. ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದಾಯಿತು. ನಾನು ಹೊರಡೋಣ, ಇನ್ನು ಕೆಲ್ಸಕ್ಕೆ ಟೈಮ್ ಆಗೋಯ್ತಲ್ಲ, ಹಂಗೂ ಟೈಮ್ ಆಗೇ ಹೋಯ್ತು. 10 ಗಂಟೆ ಆಗೋಯ್ತು. ಪೂಜೆ ಎಲ್ಲ ಮಾಡಿ ರೆಡಿ ಆದೆ. ಆಗಲೇ 10 ಕಾಲೇ ಆಗೋಯ್ತು. ಪೂಜೆ ಎಲ್ಲ ಮಾಡಿದ್ದಾಯಿತು. ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ಹೂವು ಎಲ್ಲ ಇಟ್ಟು ಎಲ್ಲ ಮಾಡಿದ್ದಾಯಿತು. ಹಂಗೂ ಹಿಂಗೂ ಲೇಟ್ ಆಗೇ ಹೋಯ್ತದೆ. ಎಷ್ಟು ಬೇಗ ಎದ್ರೂ ಮನೇಲಿ ಕೆಲಸನೇ ಸಾಗಲ್ಲ. ನನ್ನ ಮಕ್ಕಳೇ ಅರ್ಧ ಕೆಲಸ ಮಾಡೋಕ್ಕೆ ಬಿಡೋಲ್ಲ ನನಗೆ. ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಪೂಜೆ ಮಾಡಿದ್ದಾಯಿತು. ಇವಾಗ ನಾಷ್ಟ ನಾನು ತಿನ್ನಬೇಕು. ಬಾಕ್ಸ್ಗೆಲ್ಲ ಹಾಕೊಂಡಿದ್ದೀನಿ. ನಾಷ್ಟನ ಬಾಕ್ಸ್ಗೆಲ್ಲ ಹಾಕೊಂಡು ಅಲ್ಲೇ ತಗೊಂಡೋಗಿ ಅಲ್ಲೇ ತಿಂತೀನಿ. ಬೀಗ ಹಾಕ್ಕೋತಾಯಿದ್ದೀನಿ. ಇವಾಗ ಕೆಲ್ಸಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾಯಿದ್ದೀನಿ. ನಾಳಿನ ಬ್ಲಾಗಲ್ಲಿ ಸಿಗೋಣ.